ಕಿಚ್ಚನ ಸಾರಥ್ಯದಲ್ಲಿ ಸಿಸಿಎಲ್ ಸೀಸನ್ 12ಗೆ ಸಜ್ಜಾಯಿತು ಕರ್ನಾಟಕ ಬುಲ್ಡೋಸರ್ ತಂಡ. ಅಪ್ಪಂಗೆ ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ, ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ವಾರು. ಈ ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಲು ಕ್ಯಾಪ್ಟನ್ ಬಾದ್ಶಾ ಟೀಮ್ ಭರ್ಜರಿ ತಯಾರಿ. ಫುಲ್ ಪ್ರಾಕ್ಟೀಸ್. ಸಂಕ್ರಾಂತಿ ಬಳಿಕ ಶುರುವಾಗುತ್ತೆ ಸಿಸಿಎಲ್ ಸಿನಿ ಹಬ್ಬ. ಹೇಗಿದೆ ಗೊತ್ತಾ ನಮ್ ತಂಡ? ಭಾರತದಲ್ಲಿ ಸಿನಿಮಾ ಹಾಗೂ ಕ್ರಿಕೆಟ್ ನಡುವೆ ಬಿಡಿಸಲಾಗದ ನಂಟಿದೆ. ಸಿನಿಮಾ ತಾರೆಯರು ಮೈದಾನಕ್ಕಿಳಿದು ಕ್ರಿಕೆಟ್ ಆಡೋದು, ಕ್ರಿಕೆಟಿಗರು ಬಣ್ಣ ಹಚ್ಚಿ ಕ್ಯಾಮೆರಾ ಮುಂದೆ ನಿಲ್ಲೋದು ಹೊಸದೇನಲ್ಲ. ಹಾಗಾಗಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಕೂಡ ಗಮನ ಸೆಳೀತಾ ಇದೆ. ಈಗಾಗಲೇ 11 ಸೀಸನ್ ಕಂಪ್ಲೀಟ್ ಆಗಿ 12ನೇ ಸೀಸನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಹೌದು, ಕನ್ನಡ ಚಿತ್ರರಂಗದ ತಾರೆಯರು ಸೇರಿ ಸಿಸಿಎಲ್ ಟೂರ್ನಿಯಲ್ಲಿ ಬೇರೆ ಬೇರೆ ಚಿತ್ರರಂಗದ ಕಲಾವಿದರು, ತಂತ್ರಜ್ಞರು ಕ್ರಿಕೆಟ್ ಆಡ್ತಾರೆ. ಇತ್ತ ಕಿಚ್ಚನ ಸಾರಥ್ಯದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡವು ಮುನ್ನಡೆತಾ ಇರೋದಕ್ಕೆ ಕ್ರೇಜ್ ಜಾಸ್ತಿನೇ ಇದೆ. ಇನ್ನು ಟೂರ್ನಿಯಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಪ್ರಬಲ ತಂಡವಾಗಿ ಗುರುತಿಸಿಕೊಂಡಿದೆ. ಸಂಕ್ರಾಂತಿ ಸಂಭ್ರಮದಲ್ಲಿ 12ನೇ ಸೀಸನ್ ಶುರುವಾಗ್ತಾ ಇದೆ. ನಮ್ಮ ತಂಡ ಈಗಾಗಲೇ ಪ್ರಾಕ್ಟೀಸ್ಗೆ ಇಳಿದು ಸುಮಾರು ದಿನಗಳೇ ಕಳೆದಿವೆ. ಇನ್ನು ಮಾರ್ಕ್ ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ಚಿತ್ರೀಕರಣ ಬಿಟ್ಟು ಕ್ರಿಕೆಟ್ ಮೈದಾನಕ್ಕೆ ಇಳಿದಿರುವ ಕಿಚ್ಚ ಸುದೀಪ್ಗೆ ಬಿಗ್ ಬಾಸ್ ಫಿನಾಲೆ ಕೂಡ ಹತ್ತಿರವಾಗ್ತಾ ಇದೆ. ಗ್ರ್ಯಾಂಡ್ ಫಿನಾಲೆಯನ್ನ ನಿರೂಪಣೆ ಮಾಡಬೇಕಿರೋ ಈ ಸಮಯದಲ್ಲೂ ಸಹ ಕಿಚ್ಚ ಮೈದಾನಕ್ಕಿಳಿದು ಬೆವರು ಹರಿಸಿದ್ದಾರೆ. ಸಿಸಿಎಲ್ಗಾಗಿ ಯಾವ ಸಿನಿಮಾ ಕೂಡ ಆರಂಭಿಸದೇ ಇರೋ ಕರುನಾಡ ಚಕ್ರವರ್ತಿ ಆಫ್ಟರ್ ಸಿಸಿಎಲ್ ಬಿಲ್ಲಾರಂಗ ಭಾಷಾ ಚಿತ್ರದಲ್ಲಿ ಬ್ಯುಸಿ ಆಗುವ ಸಾಧ್ಯತೆ ಇದೆ. ಇನ್ನು ಈ ಬಾರಿ ಕೂಡ 8 ತಂಡಗಳು ಸಿಸಿಎಲ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸುತ್ತಿವೆ. ಕರ್ನಾಟಕ ಬುಲ್ಡೋಸರ್ಸ್, ಚೆನ್ನೈ ಕಿಂಗ್ಸ್, ಕೇರಳ ಸ್ಟ್ರೈಕರ್ಸ್, ಮುಂಬೈ ಹೀರೋಸ್, ತೆಲುಗು ವಾರಿಯರ್ಸ್, ಭೋಜ್ಪುರಿ ದಬಾಂಗ್ಸ್, ಪಂಜಾಬಿ ಡಿ ಶೇರ್ ಮತ್ತು ಬೆಂಗಾಲ್ ಟೈಗರ್ಸ್ ತಂಡಗಳು ಮೈದಾನಕ್ಕಿಳಿದು ಕ್ರೀಡಾಭಿಮಾನಿಗಳನ್ನ ರಂಜಿಸಲಿದ್ದಾರೆ. ಕಳೆದ ವರ್ಷ ಪಂಜಾಬ್ ಡಿ ಶೇರ್ ತಂಡ ಟ್ರೋಫಿ ಎತ್ತಿ ಹಿಡಿದಿತ್ತು. ಆದರೂ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಆಟವನ್ನ ಮರೆಯೋಕೆ ಸಾಧ್ಯವಿಲ್ಲ. ನಟ ಡಾರ್ಲಿಂಗ್ ಕೃಷ್ಣ ಬ್ಯಾಟಿಂಗ್ ಅಭಿಮಾನಿಗಳಿಗೆ ಮನರಂಜನೆಯ ರಸದೌತಣ ಉಣಬಡಿಸಿತ್ತು. ಇನ್ನು ಪಂದ್ಯಾವಳಿಯ ವೇಳಾಪಟ್ಟಿ ಬಿಡುಗಡೆಯಾಗಿದ್ದು ವೈಜಾಗ್, ಹೈದರಾಬಾದ್ ಹಾಗೂ ಮಥುರೈ ಕ್ರೀಡಾಂಗಣಗಳಲ್ಲಿ ಪಂದ್ಯಗಳು ನಡೆಯಲಿವೆ. 3 ವೀಕೆಂಡ್ಗಳಲ್ಲಿ ಒಟ್ಟು 15 ಪಂದ್ಯಗಳು ನಡೆಯಲಿದೆ. ಈ ಹಿಂದೆ ತಲಾ 10 ಓವರ್ಗಳ 4 ಇನ್ನಿಂಗ್ಸ್ಗಳಾಗಿ ಪ್ರತಿ ಪಂದ್ಯ ನಡೀತಾ ಇತ್ತು. ಆದರೆ ಈ ಆವೃತ್ತಿಯು ಸಾಂಪ್ರದಾಯಿಕ 20 ಓವರ್ಗಳ ಆಟಕ್ಕೆ ಮರಳಿದೆ. ಇದು ಹೆಚ್ಚು ಯುದ್ಧ ತಂತ್ರದ ಆಳ ಮತ್ತು ಸ್ಪರ್ಧಾತ್ಮಕ ಆಟದ ಸಮಯವನ್ನ ಅನುಮತಿಸುತ್ತದೆ. ಜನವರಿ 16ರಂದು ಮೊದಲ ಪಂದ್ಯ ನಡೆಯಲಿದೆ. ಹಾಲಿ ಚಾಂಪಿಯನ್ ಪಂಜಾಬ್ ಡಿ ಶೇರ್ ತಂಡದ ವಿರುದ್ಧ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಮೊದಲ ಪಂದ್ಯ ಆಡಲಿದ್ದು ಮಧ್ಯಾಹ್ನ 2 ಗಂಟೆಗೆ ಮೊದಲ ಪಂದ್ಯ ಶುರುವಾಗಲಿದೆ. ಇನ್ನು ಅದೇ ದಿನ ಸಂಜೆ ನಡೆಯುವ ಪಂದ್ಯದಲ್ಲಿ ಭೋಜ್ಪುರಿ ದಬಾಂಗ್ಸ್ ತಂಡವನ್ನ ತೆಲುಗು ವಾರಿಯರ್ಸ್ ತಂಡ ಎದುರಿಸಲಿದೆ. ಮೊದಲ ವೀಕೆಂಡ್ 6 ಪಂದ್ಯಗಳು ವೈಜಾಗ್ನಲ್ಲಿ ನಡೆಯಲಿದೆ. ಎರಡನೇ ವೀಕೆಂಡ್ ಅಂದ್ರೆ ಜನವರಿ 23, 24, 25ರಂದು ಮಥುರೈನಲ್ಲಿ 6 ಪಂದ್ಯಗಳು ನಡೆಯಲಿವೆ. ಜನವರಿ 31ರಂದು 2 ಸೆಮಿಫೈನಲ್ ಪಂದ್ಯಗಳು ನಡೆಯಲಿದ್ದು ಫೆಬ್ರವರಿ 1ರಂದು ಅಂತಿಮ ಹಣಾಹಣಿಗೆ ವೇದಿಕೆ ಸಿದ್ಧವಾಗಲಿದೆ. ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳಿಗೆ ಹೈದರಾಬಾದ್ ಕ್ರೀಡಾಂಗಣ ಸಾಕ್ಷಿಯಾಗಲಿದೆ. ಸುದೀಪ್ ನೇತೃತ್ವದ ಕನ್ನಡ ಚಿತ್ರರಂಗದ ತಂಡ 3 ಲೀಗ್ ಪಂದ್ಯಗಳನ್ನು ಆಡಲಿದೆ. ಸುದೀಪ್ ಜೊತೆಗೆ ಡಾರ್ಲಿಂಗ್ ಕೃಷ್ಣ, ರಾಜೀವ್, ಜೆಕೆ ಎದುರಾಳಿ ತಂಡಗಳಿಗೆ ಪೈಪೋಟಿ ಒಡ್ಡಲಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್, ಚಂದನ್ ಬೌಲಿಂಗ್ ಬಲ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕಿದೆ. 2013 ಹಾಗೂ 2014ರಲ್ಲಿ ಅದ್ಭುತ ಪ್ರದರ್ಶನ ಮೂಲಕ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಚಾಂಪಿಯನ್ ಆಗಿತ್ತು. ಬಳಿಕ ಅದು ಸಾಧ್ಯವಾಗಲಿಲ್ಲ. ಆರಂಭದಲ್ಲಿ ಚೆನ್ನಾಗಿ ಆಡುವ ತಂಡ ಬಳಿಕ ಸೋತು ನಿರಾಸೆ ಮೂಡಿಸುತ್ತಿದೆ. ಆದರೆ ಈ ಬಾರಿ ಮತ್ತೆ ಗೆದ್ದು ಬೀಗುವ ಹಠಕ್ಕೆ ಬಿದ್ದಿದ್ದು ಭರ್ಜರಿ ತಾಲೀಮು ಆರಂಭಿಸಿದ್ದಾರೆ. ಒಟ್ಟಿನಲ್ಲಿ ಕಿಚ್ಚನ ಕ್ಯಾಪ್ಟನ್ಸಿಯಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಈ ಬಾರಿ ಚಾಂಪಿಯನ್ ಆಗಲಿ ಎಂದು ಸಿನಿ ಪ್ರೇಕ್ಷಕರು, ಸೆಲೆಬ್ರಿಟಿಗಳು, ಕನ್ನಡ ಕ್ರೀಡಾಭಿಮಾನಿಗಳು ಹಾರೈಸಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್.